ಬಾಬಾ ಕರುಣಾಲಯ, ಪಾದಗಳೇ ಕಮಲಾಲಯ. ಶ್ರೀ ಬಾಬಾ ಕರುಣಾಲಯ, ಪಾದಗಳೇ ಕಮಲಾಲಯ. ಆನಂದ ಗೀತಾಲಯ, ಅದು ಎಲ್ಲರಿಗೂ ಶರಣಾಲಯ. ಶ್ರೀ ಬಾಬಾ ಕರುಣಾಲಯ, ಪಾದಗಳೇ ಕಮಲಾಲಯ. ಸಾಯಿ ಬಾಬಾ, ಸಾಯಿ ಬಾಬಾ, ಸಾಯಿನಾಥ ಶಕ್ತಿದಾತ, ಕೆಂಡದಿ ಕೈಯಿಟ್ಟು ಶೋಧನೆಗೊಳಪಟ್ಟು ಕಂದನ ಕಾಪಾಡಿದೆ, ಶೋಕಕ್ಕೆ ಕೊನೆ ತೋರಿದೆ. ಯಾರೇನು ಬೇಡಿದರು ವರಗಳ ನೀಡಿ ಅವರವರ ತೆರನಾಗುವೆ, ಅವರವರ ಮತವಾಗುವೆ. ಧರ್ಮದ ದಾರಿಯ ಜನರಿಗೆ ತೋರಿ ವೇದನೆ ನೀಗುವೆ ಬೂದಿಯ ಊದಿ. ಇವತ್ತು ಬುದ್ಧ ಪೂರ್ಣಿಮೆ, ಗುರುಗಳಿಗೆ ವಂದಿಸುವಂಥ ದಿನ, ಗುರುಗಳಿಗೆ ಗೌರವಿಸುವಂಥ ದಿನ. ಈ ನಮ್ಮ ಲಗ್ಗೆರೆ ಭಾಗದಲ್ಲಿ ಇವತ್ತು ಈ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರುಪೂರ್ಣಿಮೆಯನ್ನು ಮಾಡ್ತಾಯಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ದೇವರ ಆಶೀರ್ವಾದ ಪಡೆಯಲು ಬಂದಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ, ಆ ಗುರುದೇವ ಎಲ್ರಿಗೂ ಆಶೀರ್ವದಿಸಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿರಲಿ ಅಂತೇಳಿ ನಾನು. ನನ್ನ ಹೆಸರು ಗುರುಚರಣ್ ಅಂತ. ಈಗ ನಮ್ಮದು ಈ ಇಂಟರ್ನ್ಯಾಷನಲ್ ಶಿರಡಿ ಸಾಯಿ ಫೌಂಡೇಶನ್ಗೆ ನಾನೊಬ್ಬ ಟ್ರಸ್ಟಿ. ಇದು ಗುರುಜಿ ರಾಮ್ ಪ್ರಸಾದ್ ಅವರು ಸಂಸ್ಥಾಪಕರಾಗಿದ್ದರು. ಈಗ ಅದನ್ನು ಆ ಟ್ರೆಡಿಷನ್ನೇ ನಾವು ಫಾಲೋ ಅಪ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಪ್ರತಿ ವರ್ಷದಂತೆ ಗುರುಪೂರ್ಣಿಮೆಯಲ್ಲಿ ಯಾವುದೇ ಮತ ಭೇದ ರಾಜಕೀಯ ಯಾವುದೇ ಇಲ್ಲದೆ ಇಲ್ಲೆಲ್ಲರೂ ಕೂಡಿ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಲಗ್ಗೆರೆ ಕ್ಷೇತ್ರದಲ್ಲಿ. ಅದೊಂದು ಖುಷಿ. ಮತ್ತು ಈ ದೇವಸ್ಥಾನ ಏನಂದರೆ ಬರೀ ದೇವಸ್ಥಾನ ಅಲ್ಲ, ಇದೊಂದು ಸಾಮಾಜಿಕ ಆರ್ಥಿಕ ಕಳಕಳಿ ಇರುವಂಥ ಒಂದು ಜಾಗ. ಯಾಕಂದರೆ ಈ ದೇವಸ್ಥಾನದಿಂದ ಗುರುಪೂರ್ಣಿಮೆ ಸೆಲೆಬ್ರೇಷನ್ ಒಂದಿನ ಮಾತ್ರ ಅಲ್ಲ. ಈ ಗುರುಪೂರ್ಣಿಮೆ ಸೆಲೆಬ್ರೇಷನ್ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಗುರು ಶಿಷ್ಯರ ಒಂದು ಸಂಪ್ರದಾಯವನ್ನು ಮುಂದುವರ್ಸೋಕ್ಕೆ. ಸೊ ಸಾಯಿಬಾಬಾ ಬಂದು ನನ್ನ ಗುರುಗಳು ಅಂತ ನಾವು ಭಾವಿಸ್ತೀವಿ, ಇದು ಮಾಡ್ತೀವಿ. ಸೊ ಈ ವೇದವ್ಯಾಸ ಕಾಲದಿಂದ ಬಂದಿರೋ ಇದು ಒಂದು ಟ್ರೆಡಿಷನ್ ಪರಂಪರೆ ನಾವು ಮುಂದುವರಿಸ್ತೀವಿ. ಅದಕ್ಕೆ ಇಲ್ಲಿರೋ ಲಗ್ಗೆರೆ ಜನತೆ ಯಾರೇ ಆಗಿರಲಿ ಎಲ್ಲರೂ ಇದು ಕೈಗೂಡಿ ನಾವು ನಡೆಸ್ತಾ ಇದ್ದೀವಿ. ನಾವು ಸಂಸ್ಥೆ ಅಂದರೆ ಇದೆಲ್ಲ ಜನ ಸೇರಿ ನಾವು ನಡೆಸ್ತಾ ಇರೋದು. ಎಲ್ಲ ಹಿರಿಯರು ಬಂದಿರೋರಿಗೆಲ್ಲ ನಂದು ಕೃತಜ್ಞತೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಮತ್ತು ಈ ಸಂಸ್ಥೆಯನ್ನು ನಾವು ಮೇಯ್ನ್ ಏನು ಇಶ್ಯೂ ಅಡ್ರೆಸ್ ಮಾಡ್ತಾಯಿದ್ದೀವಿ ಅಂದರೆ ಶಾಲೆ. ಅದು ನಮಗೆ ಮುಖ್ಯವಾಗಿ ಹಿಯರಿಂಗ್ ಇಂಪೇರ್ಡ್, ಯಾರು ಕಿವಿ ಕೇಳಿಸಲ್ಲ ಮಾತಾಡೋಕ್ಕಲ್ಲ ಅಂಥವ್ರಿಗೆ. ಆಮೇಲೆ ಅಂಗವಿಕಲರು, ಈಗ ಡಿಫ್ರೆಂಟ್ಲಿ ಏಬಲ್ಡ್ ಅಂತೀವಿ ನಾವು, ದಿವ್ಯಾಂಗ್ಸ್ ಅಂತೀವಿ. ಮತ್ತು ನಾವು ಎಂಪ್ಲಾಯ್ಮೆಂಟ್ ಸೆಕ್ಟರ್. ಈಗ ನಾವು ಒಂದು ಕೋರ್ಸ್ 3 months ಸರ್ಟಿಫಿಕೇಟ್ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. 10ನೇ ಕ್ಲಾಸ್ ಮುಗಿಸಿರೋರಿಗೆ ತುಂಬ ಜನರಿಗೆ ಕೆಲಸ ಸಿಗಲ್ಲ. ಅಂಥವ್ರಿಗೆ ಬಂದು ಜಿರಾಟಿಕಲ್ಲಿ 3 month ಕೋರ್ಸ್ ಭಾರತ ಸರ್ಕಾರ ಜೊತೆ ಸೇರ್ಕೊಂಡು ನಡೆಸ್ತಾರೆ. ಸೊ ಎಜುಕೇಷನ್ನು, ಹೆಲ್ತು, ಎಂಪ್ಲಾಯ್ಮೆಂಟು ನಮ್ಮದು ಒಂದು ಧ್ಯೇಯ. ಈ ಸಂಸ್ಥೆಯಿಂದ ಈ ದೇವಸ್ಥಾನದ ಈ ನಗರ ಜನತೆಯಿಂದ ನಮಗೆ ಈ ಸಹಾಯ ಸಿಗ್ತಾಯಿದೆ, ನಾವು ಮಾಡ್ತಾಯಿದ್ದೀವಿ. ಅಭಿಷೇಕ ನಡೀತು 6 ಗಂಟೆಯಿಂದ 7:15ವರೆಗೂ ಮುಂದುವರಿಸ್ತೀವಿ. ಅದಾದಮೇಲೆ ಅಲಂಕಾರ, ಆರತಿ ಆದಮೇಲೆ 8:45ಗೆ ಪ್ರಸಾದ ಸೇವೆ ಸ್ಟಾರ್ಟ್ ಆಯಿತು. ನೈಟು ಇವತ್ತು ರಾತ್ರಿ 9:30ವರೆಗೂ ಮುಂದುವರೆದು. ಪ್ರಥಮವಾಗಿ ಸರ್ವರಿಗೂ ಶ್ರೀ ಗುರುಪೂರ್ಣಿಮೆ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಲಗ್ಗೆರೆ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಅನೇಕ ವರ್ಷಗಳಿಂದ, ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ದೇವರ ಸೇವೆಯನ್ನು ನಿರಂತರವಾಗಿ ನಡೀತಾ ಇದೆ. ಅದು ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಹಿಂದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ರಾಮ್ ಪ್ರಸಾದ್ ಗುರೂಜಿರವರು ಉಪಸ್ಥಿತರಿದ್ದರು. ಆದರೆ ಇವತ್ತು ಅವರು ಈ ಒಂದು ಗುರುಪೂಜೆಯಲ್ಲಿ ಅವರಿಲ್ಲ. ಆದರೆ ಅವರ ಆಶೀರ್ವಾದ, ಅವರ ಹಾರೈಕೆ ಸದಾ ಎಲ್ಲ ಭಕ್ತಾದಿಗಳ ಮೇಲಿದೆ. ಅದೇ ರೀತಿ ಇವತ್ತು ಏನು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಇವತ್ತು ಗುರುಪೌರ್ಣಮಿಯ ಪ್ರಯುಕ್ತ ಅನೇಕ ಪೂಜೆಗಳು ಬೆಳಗ್ಗೆಯಿಂದ, ಪೂಜಾ ಕೈಂಕರ್ಯಗಳು ಬೆಳಗ್ಗೆಯಿಂದ ನಡೀತಾ ಇದೆ. ಬಹಳ ಭಕ್ತಾದಿಗಳು ಕೂಡ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಒಂದು ದೇವರ ದರ್ಶನವನ್ನು ಮಾಡಿ ಅವರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬೆಳಗ್ಗೆಯಿಂದ ಕೂಡ ಪ್ರತಿ ವರ್ಷ ಇಲ್ಲಿ ಅನೇಕ ಒಂದು 50,000ಕ್ಕೂ ಹೆಚ್ಚು ಜನ ಬಂದು ಇಲ್ಲಿ ದೇವರ ದರ್ಶನವನ್ನು ಮಾಡಿ
ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಾವು ಕೂಡ ಈ ಸಾಯಿ ರಾಮಪ್ರಸಾದ್ ಗುರೂಜಿರವರ ಒಂದು ಸಮ್ಮುಖದಲ್ಲಿ ಅವ್ರ ಜೊತೆಗೂಡಿ 15 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಮುಖಾಂತರ ನಮ್ಮ ಲಗ್ಗೆರೆಯ ಎಲ್ಲ ಮಹಾಜನತೆಗೆ ಈ ಒಂದು ಗುರು ಪೌರ್ಣಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ಇವತ್ತೇನು ಗುರು ಪೌರ್ಣಮಿ ಇದೆ, ಒಂದು ಗುರುಗಳ ಒಂದು ಆರಾಧನೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾರು ತಮಗೆ ಒಂದು ಅಕ್ಷರಂ ಕಲಿಸಿದ ತಮ್ಮ ಗುರು ಅಂತ ಏನು ಹೇಳ್ತಾರೆ, ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅಂತಹ ಗುರುಗಳ ಒಂದು ಆರಾಧನೆಯನ್ನು ಮಾಡಿ ಆ ರೀತಿ ಅವರಿಗೆ ನಾವು ಒಂದು ಅರ್ಪಣೆಯನ್ನು ಮಾಡಬೇಕು ಅಂತ ಎಲ್ಲ ರೀತಿಯಲ್ಲೂ ತೊಡಗಿ ಇವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಅನೇಕ ರೀತಿಯಾದ ಈ ಒಂದು ಕೊರೋನಾ ಇರ್ಬೋದು ಎಲ್ಲ ಬಂದೋಯ್ತು, ಆದರೆ ಇವತ್ತು ಆ ದೇವರು ಎಲ್ಲ ರೀತಿಯ ಸುಭಿಕ್ಷವಾಗಿ ಜನರನ್ನು ಇಟ್ಟಿದ್ದಾನೆ. ಮುಂದೆ ಕೂಡ ಅದೇ ರೀತಿ ಇಡಲಿ, ಯಾವುದೇ ರೀತಿಯ ತೊಂದರೆಗಳು ಮುಂದೆ ಬರಬಾರ್ದು ಜನಕ್ಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಮುಖಾಂತರ ಈ ಗುರು ಪೌರ್ಣಮಿಯ ದಿನ ಅನೇಕ ಅಲ್ಲಿ ಆಚೆ ಕಡೆ ಅನ್ನದಾನ ಇದೆಲ್ಲ ನಿರಂತರವಾಗಿ ನಡೀತಾ ಇರ್ತದೆ. ಪ್ರತಿದಿನ ಈ ದಿನ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಹೋಗಬೇಕು, ದೇವರಿಗೆ ಭಕ್ತಾದಿಗಳೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ, ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ, ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ, ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಮಂಗಳ ಶುಭ ಚರಣ, ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ, ನಂದಿವಾಹನ ನಾಗಭೂಷಣ ನಿರುಪಮ ಗುಣ ಸದನ, ನಟನ ಮನೋಹರ ನೀಲಕಂಠ ಸಾಯಿ, ನಟನ ಮನೋಹರ ನೀಲಕಂಠ ಸಾಯಿ, ನೀರಜದಳ ನಯನ, ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ, ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ. परात्पर पाहि कृपाकर पर शिव शशिधर साई शिव, पाहि परा